ಇವತ್ತಿನವರೆಗೂ ನನಗಾಗಿ ನಾನು ದುಡ್ಡು ಮಾಡ್ಕೋಬೇಕು ಅಂತ ಅನ್ಸೋದೇ ಇಲ್ಲ. ಯಾರು ಎಷ್ಟ ಚೈನಾರ ಹಾಕೊಳ್ಳಿ, ನಮ್ಗೇನು, ನಮ್ ಇರೋದ್ರಲ್ಲಿ ಹೋಗ್ತೀವಿ ಅಷ್ಟೇ. ಬೇಕಾದವ್ರು ಕರೀಲಿ, ಬೇಡದೆ ಇದ್ದವ್ರು ಬಿಟ್ಬಿಡ್ಲಿ ಅಷ್ಟೇ. ನಾನ್ ರೆಡಿ ಆದ್ರೆ ಕನ್ನಡಿ ಮುಂದೆ ಹೋಗ್ಬೇಕು ನೋಡ್ಕೊಳಕ್ಕೆ. ನಿಮ್ಮನ್ನ ನೋಡಕ್ ನಾನೇ ಸಾಕು. ಕನ್ನಡಿ ಪರ್ಫೆಕ್ಟ್ ಇವತ್ತಿನ ಜೀವನದಲ್ಲಿ. ಇವತ್ತು ಯಾರು ಏನಾರ ಅನ್ಕೊಳ್ಳಿ, ಎಷ್ಟೊಟ್ಟಿಯರ್ ಮನೆ ಕಟ್ಲಿ, ತುಂಬಾ ಖುಷಿ ಪಡ್ತೀನಿ. ಅಯ್ಯೋ ನನ್ಗಿಲ್ವಲ್ಲ ಈ ತರ ಮನೆ, ಬರೋದೇ ಇಲ್ಲ ನನ್ನ ತಲೆಗೆ. ಅದೇನು ಅಂತ ಗೊತ್ತಿಲ್ಲ. ಇನ್ನೊಂದು, ನನ್ನ ಮಗಳಿಗೆ ಮನೆ ಅಡ್ವಾನ್ಸಿಗೆ 1 ಲಕ್ಷ ರೂಪಾಯಿ ಕೊಟ್ಟೆ. ಈಗ ಮಕ್ಕಳು ನಮಗ್ ಮಾಡ್ಬೇಕು, ಮಕ್ಕಳು ನಮಗ್ ಕೊಡ್ಬೇಕು ಅನ್ನೋದು ನಿಮ್ಗಿರತ್ತೆ. ಈ ಏಜ್ ಅಲ್ಲಿ ಅಜ್ಜಿ 1 ಲಕ್ಷ ಕೊಡೋದು ಅಂದ್ರೆ ಸಾಮಾನ್ಯ ಅಲ್ಲ. ಬಟ್ ನಾನು ಕೇಳ್ಪಟ್ಟೆ ಅದಿತಿ ಪ್ರಭುದೇವ್ ಅವರು ನಿಮ್ಗೆ ಫೋನ್ ಮಾಡಿದ್ರು ಅಂತ. ಅವರಿಗೆ ಖುಷಿ ಆಯ್ತಂತೆ. ಈ ಏಜಲ್ಲಿ ಅಜ್ಜಿ ಮಾಡ್ತಾರೆ, ಅವ್ರ ನಂಬರ್ ಬೇಕಾಗಿತ್ತು ಅಂತೇಳಿ. ತುಪ್ಪ ತಿನ್ನೋದು ಜಾಸ್ತಿ. ನಾನು ತುಪ್ಪ KG ಗಟ್ಟಲೆ ತಿಂದಾಕ್ಬಿಡ್ತೀನಿ. ಹಾಲು ಮೊಸರು ದಂಡಿ ಆಗ್ಬೇಕು, ಮೊಸರಿಗೆ ಸಕ್ಕರೆ ಹಾಕೊಂಡು ತಿನ್ನೋದು ಎಲ್ಲ ಅಭ್ಯಾಸ ಇದೆ. ಶುಗರ್ ಇಲ್ಲ, ಫೈನ್. 5 ರೂಪಾಯಿ ಒಂದು ನಿಪ್ಪಟ್ಟು, ಕೋಡ್ಬಳೆ, ಚಕ್ಲಿ. ಈಗ ಇನ್ನೂ ವೆರೈಟೀಸ್ ಸಿಕ್ಕಾಬಟ್ಟೆ ಇದೆ. ಇಲ್ಲಿ ತಂದಿದ್ದೀನಿ ಎಲ್ಲ 10 ಪೀಸ್ ಹಾಕೊಂಡು. ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಎಲ್ಲ ಫಿದಾಗ್ಬಿಟ್ಟಿದ್ದಾರೆ. ಅದತ್ತು ಕೊಡಿ, ಇದತ್ತು ಕೊಡಿ, ಇದತ್ತು ಕೊಡಿ ಅಂತ ಒಂದೊಂದು ಬಾಕ್ಸೆ ತಗೊಂಡು ಹೋಗ್ಬಿಡ್ತಾರೆ. ನಂಗೆ ಕೈಲಿ ಆಗಲ್ಲ ಅಂತ ಹೆಣ್ಮಕ್ಳು ತುಂಬಾನೇ ಹಿಂದೆ ಉಳಿದಿದ್ದಾರೆ. ಹಿಂದೆ ಉಳಿಬಾರ್ದು, ಮುಂದೆ ಹೆಜ್ಜೆ ಇಡಬೇಕು. ಯಾರ ಹತ್ರನೂ ಸಾಲ ನಿಲ್ಸಲ್ಲ ನಾನು. ಈಗ ನೋಡಿ, ಇದು ಮಾಡ್ಕೊಂಡಿದ್ದಕ್ಕೆ ATM ಕಾರ್ಡ್ ತಗೊಂಡಿದ್ದೀನಿ, ಬ್ಯಾಂಕ್ಗೆ ದುಡ್ಡು ಹೋಗುತ್ತೆ, ಸ್ಕ್ಯಾನರ್ ಮಾಡಿಸಿದ್ದೀನಿ. EMI ಕಟ್ಟಕ್ಕಾಗುತ್ತಾ? ಮಕ್ಕಳು ನೋಡ್ಕೊಳಕ್ಕಾಗುತ್ತಾ? ನೆಮ್ಮದಿ ಇರುತ್ತಾ? ಮಲಗಿ ನಿದ್ದೆ ಮಾಡ್ತೀರಾ ನೆಮ್ಮದಿಯಾಗಿ ನೀವು? ನಾಳೆದೇ ಯೋಚನೆ ಇರುತ್ತಲ್ಲ, EMI ಕಟ್ಟಬೇಕು. ಯಾಕೆ ಬೇಕದು? 2 ಟೈಮ್ ಅನ್ನ ಸಾಂಬಾರು ಸಿಕ್ಕತ್ತಾ? ಇರಿದ್ರಲ್ಲಿ ತೃಪ್ತಿ ಪಡಿ. ಭಿಕ್ಷಾ ಬೇಡ್ತಾರೆ, ಯಾಕೆ ಬೇಡಬೇಕು? ವೇಷ ಬಿಡಿ, ತಾಳ್ಮೆ ತಗೊಳ್ಳಿ. ಯಾರೊಬ್ಬರಿಗೂ ಒಂದು ಕೈ ತೋರಿಸ್ಬೇಡಿ ನೀವು. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಒಂದು 76 ವರ್ಷ ವಯಸ್ಸು ಅಂತ ಅಂದಾಗ ನಾವು ಹಿರಿಯರಿಗೆ ಹೇಳ್ತೀವಿ, ಹೇಗಪ್ಪ ಜೀವನ ಸಾಗಿಸ್ತಾರೆ, ಆರೋಗ್ಯ ಆಗಿರ್ಬೋದು, ಅವರ ಜೀವನ ಆಗಿರ್ಬೋದು, ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಅಂತ ಹೇಳ್ಕೊಂಡು. ಸೊ 76ರ ವಯಸ್ಸಲ್ಲಿರುವಂಥ ಹಿರಿಯರು ಕೂಡ ಅದೇ ಒಂದು ಸಿಚುವೇಶನ್ ಅಲ್ಲಿ ಇರ್ತಾರೆ. ಇನ್ನು ಹೇಗಪ್ಪ ಜೀವನ ಸಾಗಿಸೋದು, ಏಜ್ ಆಗ್ತಾ ಬಂತು ಅಂತ ಹೇಳ್ಕೊಂಡು. ಆದರೆ ಇಲ್ಲೊಬ್ರು ಅಜ್ಜಿ ಇದ್ದಾರೆ. ಸೊ ಇವ್ರನ್ನ ನಾನು ಮ್ಯಾಜಿಕ್ ಅಜ್ಜಿ ಅಂತ ಕರಿತೀನಿ. ಯಾಕಂತಂದ್ರೆ 76ರ ವಯಸ್ಸಲ್ಲೂ ಕೂಡ ಸ್ವಂತ ಉದ್ಯಮವನ್ನ ಮಾಡ್ತಾ ಇದ್ರೆ. ಸೊ ಯಾವುದೇ ಒಂದು ಎಮರ್ಜೆನ್ಸಿ ಇರಲಿ, ಹೆಲ್ತ್ ಇರಲಿ, ಏನೇ ಇರಲಿ, ಸೊ ಅವರ ಒಂದು ಅರ್ನಿಂಗ್ಸ್ ಏನಿದೆಯೋ, ಅವರ ಒಂದು ಸೇವಿಂಗ್ಸ್ ಏನಿದೆಯೋ ಅದರಲ್ಲೇ ಜೀವನವನ್ನ ಸಾಗಿಸ್ತಾ ಇದ್ರೆ. ಯಾರೊಂದಿಗೂ ಕೂಡ ಕೈ ಚಾಚಲ್ಲ. ಸೊ ಇವರ ಒಂದು ಕತೆ ನಮ್ಗೆಲ್ರಿಗೂ ಕೂಡ ಸ್ಫೂರ್ತಿ ಆಗತ್ತೆ. ಸೊ ಯಾಕೆ ಅವ್ರನ್ನ ಮ್ಯಾಜಿಕ್ ಅಜ್ಜಿ ಅಂತ ಕರಿತೀನಿ ಅಂತ ಹೇಳ್ಕೊಂಡು ಈ ಇಂಟರ್ವ್ಯೂ ಅಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಸೊ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸೊ ಇವರ ಹೆಸರು ಶಿವಮ್ಮ ಅಂತ, ಮೂಲತಃ ಬೆಂಗಳೂರಿನವರು. ಸೊ ಇವರ ಬಗ್ಗೆ ನಿಮ್ಗೆ ಈ ಒಂದು ಇಂಟರ್ವ್ಯೂ ನೋಡ್ತಾ ನೋಡ್ತಾ ಗೊತ್ತಾಗತ್ತೆ, ಕತೆ ನೀವು ತಿಳ್ಕೊತೀರಾ. ಸೊ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ. ಅಮ್ಮ ನಮಸ್ತೆ, ಹೇಗಿದ್ದೀರಾ? ಓಕೆ. ಸೊ ಲಾಸ್ಟ್ ಟೈಮ್ ನಾವು ಇವರ ಇಂಟರ್ವ್ಯೂ ಮಾಡಿದಾಗ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಬಂತು. ಸೊ ಮತ್ತೊಮ್ಮೆ ಅಜ್ಜಿಯನ್ನ ಕರೆಸಿ ನಾವು ಇನ್ನೊಂದಷ್ಟು ಕಥೆಗಳನ್ನ ಅವ್ರನ್ನ ಕೇಳಬೇಕು, ಸೊ ನಾವು ಕೂಡ ಬದುಕಲ್ಲಿ ಅದನ್ನ ಅಳವಡಿಸ್ಕೋಬೇಕು ಅಂತ ತುಂಬಾ ಜನ ಮೆಸೇಜ್ ಮಾಡಿದ್ರು. ಸೊ ಅಜ್ಜಿ, ಲಾಸ್ಟ್ ಟೈಮ್ ನಾವು ಇಂಟರ್ವ್ಯೂ ಮಾಡಿದ್ವಿ. ಸೊ ನಾನು ಕೇಳ್ಪಟ್ಟೆ ನಿಮಗೆ ತುಂಬಾ ಜನ ರೆಸ್ಪಾನ್ಸ್ ಮಾಡಿದ್ರು, ತುಂಬಾ ಜನ ಫೋನ್ ಮಾಡಿದ್ರು ಅಂತ. ಸೊ ಹೆಂಗಿತ್ತು ಆಗ? ಓಕೆ, ಏನ್ ಹೇಳಿದ್ರು? ಅಜ್ಜಿ, ಈ ವಯಸ್ಸಲ್ಲೂ ನೀವು ಮಾಡ್ತಾ ಇದ್ದೀರಾ, ನಿಮ್ ಟೆಕ್ನಿಕ್ ಏನು, ನಿಮ್ಮ ಹಿಂದಿನ ಇದೇನು? ನಾ ಅವ್ರಿಗೆ ಹೇಳಿದೆ, ಖುಷಿಯಾಗಿರೋದು, ವೇಷ ಬಿಡಿ, ತಾಳ್ಮೆ ತಗೊಳ್ಳಿ. ಯಾರೊಬ್ಬರಿಗೂ ಒಂದು ಕೈ ತೋರಿಸ್ಬೇಡಿ ನೀವು. ನಿಮ್ಮನ್ನ ನೀವು ತಿದ್ಕೊಳ್ಳಿ. ಆರಾಮಾಗಿ ನಿಮ್ ಜೀವನ ನಡೆಯುತ್ತೆ. ಮಕ ಗಂಟಿಕೊಂಡ್ರೆ ನಡೆಯಲ್ಲ. ಮಾತಾಡೋ ರೀತಿ, ನೀತಿ ಮೇಯ್ನ್ ಆಗಿದೆ ಅಲ್ಲಿ ಅಲ್ವಾ? ನಗ್ನಗ್ತಾ ಮಾತಾಡ್ಬೇಕು. ಆರ್ಡರ್ಸ್ ಎಲ್ಲ ಬಂತ? ಯಾಕಂತಂದ್ರೆ ಇವರು ಮಸಾಲಾ ಐಟಮ್ಸು, ಸ್ವೀಟು, ನಿಪ್ಪಟ್ಟು ಎಲ್ಲ ಸೇಲ್ ಮಾಡ್ತಾರೆ. ಸೊ ಆರ್ಡರ್ಸ್ ಏನಾದ್ರು ಬಂತ ಅವಾಗಿನ ಇಂಟರ್ವ್ಯೂ ನೋಡಿ? ಆರ್ಡರ್ ಬಂದಿದೆ. ಆರ್ಡರ್ ಬಂದಿದೆ. ಮೊದ್ಲಿಂದ ಅಲ್ಲಿ ಪರಿಚಯ ಇರೋದ್ರಿಂದ ನಾನು ಎಲ್ಲಾ ಕಡೆ ಹೊಟ್ಟೋಗ್ತೀನಲ್ವಾ, ಎಲ್ಲವರಿಗೂ ಏನ್ ಮಾಡ್ತೀನಿ, ಇವಾಗ ವಾಟ್ಸಾಪ್ ಸಿಕ್ಕಿದೆಯಲ್ಲ ನನಗೆ, ಅದ್ರಲ್ಲೆಲ್ಲ ವಾಟ್ಸಾಪ್ ಅಲ್ಲಿ ಹಾಕ್ಬಿಡ್ತೀನಿ. ಈ ನಡುವೆ ಖಾದಿ ಗ್ರಾಮೋದ್ಯೋಗ ಮೇಳ, ಕೈಮಗ್ಗ ಮೇಳ, ಮತ್ತೆ ಹ್ಯಾಂಡ್ಲೂಮ್ ಮೇಳ ಎಲ್ಲಾ ಕಡೆ ಹೋಗಿ ಇನ್ನೂ ಜಾಸ್ತಿ ಆಗಿದೆ. ಅಂದ್ರೆ ನೀವು ಸ್ಟಾಲ್ ಹಾಕ್ತೀರಾ? ಸ್ಟಾಲ್ ಹಾಕ್ತೀನಿ ನಾನು ತಿಂಗ್ಳಾನ್ಗಟ್ಲೆ. ಹಾವೇರಿ, ತುಮಕೂರು, ಹಾವೇರಿಗೆಲ್ಲ ಹೋಗಿದ್ದೀನಿ. ಬಟ್ ಸ್ಟಾಲ್ ಇರೋದು ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಇಂಥ ಕಡೆಯಲ್ಲಿ ಸ್ಟಾಲ್ ಆಗ್ತಾ ಇದೆ, ಇಷ್ಟು ದಿನ ಆಗ್ತಿದೆ ಅಂತ? ನಂಗೆ ತಿಳಿಸ್ತಾರೆ, ಫೋನ್ ಮಾಡ್ತಾರೆ. ನಾನು ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡಿರ್ತೀನಿ, ಸ್ಟಾಲ್ ಎಲ್ಲ ಹಾಕ್ತಾರೆ ಹೇಳ್ರಪ್ಪ ಅಂತೇಳಿ. DC ಇಂದ ಹಿಡಿದು ಮೇಡಮ್ಗಳಿಂದ ಹಿಡಿದು ಮ್ಯಾನೇಜರ್ಗಳಿಂದ ಹಿಡಿದು ಎಲ್ಲಾ ನಂಬರ್ಗಳು ತಗೊಂಡಿದ್ದಾರೆ. ಎಲ್ಲ ಹಾಕಿದ್ರು ನಿಮ್ಗೆ ಅಜ್ಜಿ ಫ್ರೀ ಸ್ಟಾಲ್ ಕೊಡ್ತೀವಿ, ನಿಮ್ಗೆ ಫ್ರೀ ಕೊಡ್ತಾರೆ. ಫ್ರೀ ಕೊಡ್ತಾರೆ. ಸೂಪರ್. ಕೆಲವರು ಸ್ನೇಹ ಮೇಡಮ್ ಅಂತ ಅವರು ಫ್ರೀ ಕೊಡ್ತಾರೆ. ಅವ್ರು ಕ್ಯಾಶ್ ತಗೊಂಡ್ ಮಾಡೋರು ಸ್ನೇಹ ಮೇಡಮ್, ಅವರು ಫ್ರೀ ಕೊಡ್ತಾರೆ ನಂಗೆ. ಓಕೆ. ಸೊ ಅಲ್ಲಿ ಹೋದಾಗ ನಿಮ್ಗೆ ಕಷ್ಟ ಆಗಲ್ವಾ? ಅದೆಲ್ಲ ಜೋಡಿಸ್ಕೋಬೇಕು, ಜನ ಎಲ್ಲ ಅಷ್ಟೊಂದ್ ಜನ ಬರ್ತಾರೆ, ಹೆಂಗ್ ನಿಭಾಯಿಸ್ತೀರಾ ಅದನ್ನ? ನಂಗೆ ಕಷ್ಟ ಅಂತ ಅನ್ಸೋದೇ ಇಲ್ಲ. ಅದೇನೋ ಅಪ್ಪ, ಕಷ್ಟ
ಅಂತ ಅನ್ಸೋದೇ ಇಲ್ಲ. ಬಟ್ 76 ಏಜಲ್ಲಿ ಹೆಂಗೆ ಅಜ್ಜಿ? ನಮಗೆ ಒಂದು ಗಂಟೆ ನಾವು ನಿಲ್ತೀವಿ ಅಂತಂದ್ರೆ ಸುಸ್ತಾಗಿ ಹೋಗ್ಬಿಡತ್ತೆ. ಫುಲ್ ಡೇ ಸ್ಟಾಲಲ್ಲಿ ಇರಬೇಕು, ಜನರನ್ನ ಮ್ಯಾನೇಜ್ ಮಾಡಬೇಕು, ಪೇಮೆಂಟ್ ನೋಡ್ಕೋಬೇಕು. ಹೆಂಗೆ ಐಟಮ್ಸ್ ಎಲ್ಲ ಹೆಂಗೆ ತೋರಿಸ್ತೀರಾ? ಎಲ್ಲನೂ ಒಂದು 2-3 ಟೇಬಲ್ ಕೊಟ್ಬಿಡ್ತಾರೆ. ಎಲ್ಲ ಒಂದೊಂದೇ ಎಲ್ಲ ಜೋಡಿಸಿ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾರೆ. ನಂಗಲ್ಲಿ ಅಜ್ಜಿ ಮಾಡ್ತಾ ಇದಾರಲ್ಲ ಅಂತೇಳಿ ಅಜ್ಜಿಗೊಂದು ಹೆಲ್ಪು ಮಾಡ್ತಾರೆ. ಏನೇನು ಬೇಕು ಎಲ್ಲ ತೊಗೊಂಡೋಗಿ ಇಟ್ಕೊಂಡು ಇವತ್ತೆಲ್ಲ ಸೇಲ್ ಆದರೆ ನಾಳೆ ಏನು ಬೇಕು ಅಂತ ತಿರ್ಗಾ ಹೇಳ್ತಾರೆ ಅವರು. ಇಂಥದ್ದೇ ಬೇಕು, ಉಪ್ಪಿನಕಾಯಿ ಇರ್ಬೋದು, ಹಪ್ಪಳ ಇರ್ಬೋದು, ಚಟ್ನಿ ಪುಡಿ ಇರ್ಬೋದು, ಮಸಾಲ ಪುಡಿ ಇರ್ಬೋದು, ವಾಂಗಿಬಾತ್ ಪೌಡ್ರು, ಬಿಸಿಬೇಳೆ ಬಾತ್ ಪೌಡ್ರು. ನಂಗೆ ಕೈಲಿ ಆಗಲ್ಲ ಅಂತ ಹೆಣ್ಮಕ್ಳು ತುಂಬಾ ಹಿಂದೆ ಉಳಿದಿದ್ದಾರೆ. ಹಿಂದೆ ಉಳಿಬಾರ್ದು, ಮುಂದೆ ಹೆಜ್ಜೆ ಇಡಬೇಕು, ಖುಷಿ ಪಡಬೇಕು. ಏನು ತೊಗೊಂಡು ಏನು ಮಾಡಿದ್ರೆ ಯಾವ ಥರ ವರ್ಕೌಟ್ ಆಗುತ್ತೆ ನಮಗೆ ಮಾಡಬೇಕು. ಇದೇ ಬೇಕು ಅದೇ ಬೇಕು ಮಾಡಬಾರ್ದು. ಎಷ್ಟಾಗುತ್ತೋ ಅಷ್ಟು ಖರ್ಚು ಕಮ್ಮಿ ಮಾಡೋದನ್ನು ಕಲ್ತ್ಕೋಬೇಕು. ಓಕೆ, ಬಟ್ ನೀವು ಯಾಕೆ ಈ ಉದ್ಯಮನ ಶುರು ಮಾಡಬೇಕು ಅಂತ ಅನಿಸ್ತು? ಅಂದರೆ ನಿಮ್ಗೇನಾದರೂ ಅವಶ್ಯಕತೆ ಇತ್ತಾ, ಕಷ್ಟ ಅನ್ನೋದಿತ್ತಾ, ಅಥವಾ ನಿಮ್ಗೆ ಇದು ಹವ್ಯಾಸನ? ಯಾಕೆ ಸ್ಟಾರ್ಟ್ ಮಾಡಬೇಕು ಒಂದು ಬಿಸ್ನೆಸ್ನ ಮಾಡಬೇಕು? ಆ್ಯಕ್ಚುಲಿ ಹವ್ಯಾಸ ನಂದು. ಓಕೆ, ಯೂಟ್ಯೂಬ್ ಚಿಕ್ಕಮಂಗ್ಳೂರ್ದು ಟೇಸ್ಟಿ ವರ್ಡ್ ಫುಡ್ ಬಂದಮೇಲೆ ಬದುಕಿನ ಬುತ್ತಿನಲ್ಲಿ ಅದು ನೋಡ್ಬಿಟ್ಟೆ ನನಗೆ ಇದಾದೆ. ನಾನು ಅದಕ್ಕೆ ಹೋಗ್ಲೇಬೇಕು, ಫಿದಾದೆ. ಹೋಗ್ಲೇಬೇಕು ಅಂತ ಒಬ್ಳೆ ಹೋಗಿ ಮನೇಲೂ ಯಾರಿಗೂ ಹೇಳಿಲ್ಲ. ಚಿಕ್ಕಮಂಗ್ಳೂರ್ಗೆ ಹೋಗಿದ್ರ? ಮಕ್ಕಳಿಗೂ ಹೇಳಿಲ್ಲ ಮನೆಯಲ್ಲಿ. ನಾನು ಮದರ್ಸ್ ಡೇ ಅವತ್ತು 12ನೇ ತಾರೀಕು ಹೋಗಿ ಆನ್ ದ ವೇ ಮಕ್ಕಳೆಲ್ಲರೂ ಅಮ್ಮನಿಗೆ ವಿಶ್ ಮಾಡಕ್ಕೆ ಮಾಡ್ತಾ ಇದ್ದಾರೆ. ನಾನು ಆನ್ ದ ವೇ ಇದ್ದೀನಿ ಚಿಕ್ಕಮಂಗ್ಳೂರ್ಗೆ ಹೋಗಿ. ಇನ್ನೊಂದು, ನನಗೆ ಎಲ್ಲೋದ್ರೂ ಒಳ್ಳೆ ಜನ ಸಿಗ್ತಾ ಇದ್ದಾರೆ, ಅದು ನನಗೆ ಗಾಡ್ ಗಿಫ್ಟ್ ಅಲ್ವಾ? ಹೌದು, ಒಳ್ಳೆಯವರು. ಅಜ್ಜಿ ನಾ ಬರ್ತೀನಿ ಅಂತಾರೆ ಆಟೋದು. ಚಿಕ್ಕಮಂಗ್ಳೂರ್ಗೆ ಹೋಗಿ ಇಳಿದು ಗೌಡ್ನಹಳ್ಳಿ ಅಂತ, ಅದು 3 ಕಿಲೋಮೀಟ್ರ್ ಇದೆ. ಅಲ್ಲಿ ಅಪ್ ಆ್ಯಂಡ್ ಡೌನ್ಗೆ ಒಂದು ಆಟೋ ಮಾತಾಡಿಕೊಂಡು ಅವತ್ತು ಆ್ಯಕ್ಚುಲಿ ಹೇಳ್ಬೇಕಾದ್ರೆ 2 ಕಾರ್ಡು ವರ್ಕ್ ಆಗ್ತಾ ಇಲ್ಲ. ಅಲ್ಲಿಗೆ ಹೋಗಿ ತಿಂಡಿ ಕೊನೆ ಪಕ್ಷ ಒಂದು 2,000 ರೂಪಾಯಿಗಾರ ತೊಗೋಬೇಕಮ್ಮಂದ್ರೆ ಆಗ ಮಗಳಿಗೆ ಗೊತ್ತಾಯಿತು, ನಾನು ಇಲ್ಲಿ ಚಿಕ್ಕಮಂಗ್ಳೂರು ಟೇಸ್ಟಿ ವರ್ಡ್ ಫುಡ್ ಫ್ಯಾಕ್ಟ್ರಿನಲ್ಲಿದ್ದೀನಿ, 2,000 ಹಾಕಮ್ಮ ಅಂಥೇಳಿ ಹಾಕಿಸ್ಕೊಂಡು ನಂಗೆ ಏನು ಬೇಕು ಎಲ್ಲ ತೊಗೊಂಡು. ಅಂದರೆ ಅವಾಗ ಫಸ್ಟ್ ನೀವು ಬಿಸ್ನೆಸ್ ಏನೇನು ತಗೊಂಡಿದ್ರಿ ಆಗ? ಐಟಮ್ಮು ಇದು ಎಲ್ಲ ತೊಗೊಂಡೆ. ಖಾರ ಬೂಂದಿ ಇದು, ಮತ್ತು ಗಾರ್ಲಿಕ್ ಮಿಕ್ಸ್ಚರು, ಬಾಂಬೆ ಮಿಕ್ಸ್ಚರು, ಬೆಣ್ಣೆ ಮುರುಕು, ನಿಪ್ಪಟ್ಟು ಒಂದು ವೆರೈಟೀಸು, ರೆಡ್ ಚಕ್ಲಿ ಒಂದು ವೆರೈಟೀಸು, ವೈಟ್ ಚಕ್ಲಿ ಒಂದು ವೆರೈಟೀಸು, ಇದು ಚಿಪ್ಸ್ಗಳು, ಆಮೇಲೆ ಜಾಮೂನ್ ಒಂದೇ ಸ್ವೀಟಲ್ಲಿ ಆ್ಯಕ್ಚುಲಿ. ಉಳಿದದ್ದೆಲ್ಲ ಖಾರ ಐಟಮ್ಮೆ. ಮತ್ತೆ ನೀವು ಹಾಗೆ ಅದೆಲ್ಲ ಐಟಮ್ ಅಂದರೆ ಫೈನು. ಅವ್ರ ಆಟೋದೊಂದು ಮಾತ್ರ ಬಾಬು ಅಂತೇಳಿ ತುಂಬ ಒಳ್ಳೆಯವ್ರು ಸಿಕ್ಕಿದ್ರು. ಅಪ್ ಆ್ಯಂಡ್ ಡೌನ್ 300 ರೂಪೀಸ್. ಎಂಥ ಮಳೆ ಅಂದರೆ ಅವತ್ತು ಹೋಗಿ ತೊಗೊಳ್ತೀವ, ತೊಗೊಳಕ್ಕಾಗಲ್ವಾ? ಓ ಹೌದು, ಅದು ಕಷ್ಟ ಅಲ್ವಾ? ಸಿಕ್ಕಾಪಟ್ಟೆ ಮಳೆ, ಎಲ್ಲಿಂದ ಬಂತು ಗೊತ್ತಿಲ್ಲ ಮಳೆ. ಆದರೂ ಅಲ್ಲಿಂದ ಬಂದು ಅಯ್ಯಪ್ಪ ತುಂಬ ಒಳ್ಳೆಯವರು, ಎಲ್ಲ ಬಸ್ಸಿಗೆ ಇಟ್ಕೊಟ್ಟು ಕಳಿಸಿದ್ರು. ಅಲ್ಲಿಂದ ಬಂದು ಬೆಂಗಳೂರು ನವರಂಗ ಹತ್ರ ಹೇಳ್ಕೊಂಡು ಎಲ್ಲ ತಗೊಂಡು 100 ರೂಪಾಯಿಂದ, ಅಪ್ಪ ನಡಿಯಪ್ಪ 100 ರೂಪಾಯಿ ಆದರೂ ಪರವಾಗಿಲ್ಲ, 2nd ಫ್ಲೋರ್ಗೆ ಎತ್ಕೊಂಡು ಹೋಗ್ಬೇಕು, ಆಗುತ್ತಾ ಬಾಕ್ಸ್ಗಳು? ಕಷ್ಟ. ಅಪ್ಪ 100 ರೂಪಾಯಿ ಇಲ್ಲ, ನೀ ಎಷ್ಟು ಕೇಳಿದ್ರು ನಾನು ಕೊಡ್ತೀನಿ, ನಡಿ ಮನೆಗೆ ಕರ್ಕೊಂಡು ಹೋಗ್ಬಿಡ. ರಾತ್ರಿ 11:30 ಆಗಿದೆ. ಎಷ್ಟು ಧೈರ್ಯ ನಿಮಗೆ ನೋಡಿ. 11:30 ಆಗಿದೆ, ನಡಿಯಪ್ಪ ಹೋಗೋಣ ಮನೆಗೆ. ತೊಗೊಂಡು ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೇ ಬಿಟ್ಟೆ ನಾನು ಮನೆಯಲ್ಲೇ. ಬಟ್ ಈಗ ಹೆಂಗೆ ಗೊತ್ತಾಯ್ತು ಜನರಿಗೆ? ಓಕೆ, ಅಜ್ಜಿ ಏನೋ ತಂದಿದ್ದಾರೆ, ಸೇಲ್ ಮಾಡ್ತಿದ್ದಾರೆ. ಫೋನು ಎಲ್ಲರಿಗೂ ಫ್ರೆಂಡ್ ಸರ್ಕಲ್ ಎಲ್ಲ ಫೋನ್ ಮಾಡೋದು. ಇದು ನರೇಂದ್ರ ಬಾಬು ಫಿದಾಗ್ಬಿಟ್ಟಿದ್ದಾರೆ ಇದಕ್ಕೆ, ಟೇಸ್ಟಿ ವರ್ಡ್ ಫುಡ್ಡು ನಿಪ್ಪಟ್ಟಿಗೆ. ಗೋಪಾಲಯ್ಯನವರು ಮೈಸೂರು ಪಾಕಕ್ಕೆ ಫಿದಾಗ್ಬಿಟ್ಟಿದ್ದಾರೆ. ಅವ್ವ ಕೊಡವ್ವ, ನಾನು ಇದೇ ಹುಡುಕ್ತಾ ಇದ್ದೆ ಮೈಸೂರು ಪಾಕು ಅಂತೇಳಿ. ತಂದಿದ್ದೀನಿ ಇವಾಗ ಮೈಸೂರು ಪಾಕ್ ಇಲ್ಲಿ. ಸೂಪರ್. ಸೊ ನನಗೋಸ್ಕರ ತಂದಿದ್ದಾರೆ ಮೈಸೂರು ಪಾಕು. ಎಲ್ಲೆಲ್ಲಿ ಇವಾಗ ಎಲ್ಲೆಲ್ಲಿ ಬರುತ್ತೆ ಎಲ್ಲೆಲ್ಲಿ ನೋಡಿಕೊಂಡು ಚನ್ನಪಟ್ಟಣ ಹೋಗ್ತೀನಿ, ಅಲ್ಲಿ ಹೋಗಿ ಮಾತಾಡ್ಕೊಳ್ತೀನಿ, ಬರ್ತೀನಿ. ಈಗ ಅವ್ರು ಏನಂತಾರೆ, ಅಜ್ಜಿ ನೀವು ಬರಬೇಡಿ, ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ತಲುಪಿಸ್ತೀವಿ. ಬರ್ಪಿಯವರು ಅಷ್ಟೇ, ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ತಲುಪಿಸ್ತೀವಿ. ಎಲ್ಲರೂ ಅಜ್ಜಿ ನೀವು ಬರೋದು ಬೇಡ, ತಲುಪಿಸ್ತೀವಿ ನಾವು ನಿಮಗೆ. ಓಕೆ, ಆ ಥರ ಕ್ಯಾಶ್ ಆ್ಯಂಡ್ ಕ್ಯಾರಿ. ಯಾರ ಹತ್ರನೂ ಸಾಲ ನಿಲ್ಸಲ್ಲ ನಾನು. ಈಗ ನೋಡಿ, ಇದು ಮಾಡ್ಕೊಂಡಿದ್ದಕ್ಕೆ ATM ಕಾರ್ಡ್ ತೊಗೊಂಡಿದ್ದೀನಿ, ಬ್ಯಾಂಕಿಗೆ ದುಡ್ಡು ಹೋಗುತ್ತೆ. ಸ್ಕ್ಯಾನರ್ ಮಾಡಿಸಿದ್ದೀರಾ? ಸ್ಕ್ಯಾನರ್ ಮಾಡಿಸಿದ್ದೀನಿ, ಕ್ಯಾಶ್ ತೊಗೊಳ್ತೀನಿ. ಇನ್ನೊಂದು, ನನ್ನ ಮಗಳಿಗೆ ಮನೆ ಅಡ್ವಾನ್ಸಿಗೆ 1 ಲಕ್ಷ ರೂಪಾಯಿ ಕೊಟ್ಟೆ. ಮಗಳು ರಿಯಾಕ್ಷನ್ ಹೆಂಗಿತ್ತು? ಈ ಏಜಲ್ಲಿ ಅಜ್ಜಿ 1 ಲಕ್ಷ ಕೊಡೋದು ಅಂದರೆ ಸಾಮಾನ್ಯ ಅಲ್ಲ. ಯಾಕಂತಂದರೆ ಈಗ ಮಕ್ಕಳು ನಮಗೆ ಮಾಡಬೇಕು, ಮಕ್ಕಳು ನಮಗೆ ಕೊಡಬೇಕು ಅನ್ನೋದು ನಿಮಗಿರುತ್ತೆ. ಬಟ್ ಅದೇ ತಾಯಿ ಕೊಡ್ತಿದ್ದಾರೆ ಅಂತಂದಾಗ ಅವ್ರ ರಿಯಾಕ್ಷನ್ ಹೆಂಗಿತ್ತು? ಅವಳು ಖುಷಿ ಇದ್ದಾಳೆ, ಅವಳು ಈಸ್ಕೊಳಕ್ಕೆ ರೆಡಿ ಇಲ್ಲ. ಅವಳು ತುಂಬಾ ಬೋರ್ಡ್ ಇದ್ದಾಳೆ,
ಕೊನೆ ಮಗಳು. ಅಮ್ಮ ನೀನು ಅವತ್ತು ನಮ್ಮನ್ನು ಸಾಕಿದ್ಯಾ, ನಾವು ಇವತ್ತು ನಿಮ್ಮನ್ನು ಸಾಕ್ತೀವಿ, ನಾವು ಕೈ ಬಿಡ. ಗುಲ್ಬರ್ಗ ಮಗಳು, ಈ ಮಗಳು ಚಿಕ್ಕ ಮಗಳು ಇಬ್ಬರು ನನಗೆ ಇದಾಗ್ಬಿಟ್ಟಿದ್ದಾರೆ. ಇವತ್ತಿನವರೆಗೂ ನನಗಾಗಿ ನಾನು ದುಡ್ಡು ಮಾಡ್ಕೋಬೇಕು ಅಂತ ಅನ್ಸೋದೇ ಇಲ್ಲ, ನನಗಾಗಿ ಒಂದು ಒಡವೆ ಮಾಡಿಸ್ಕೋಬೇಕು ಅಂತ ಅನ್ಸೋದೇ ಇಲ್ಲ. ಯಾರು ಎಷ್ಟು ಚೈನಾರ ಹಾಕ್ಕೊಳ್ಳಿ, ನಮಗೇನು, ನಮ್ಗೆ ಇರೋದ್ರಲ್ಲಿ ಹೋಗ್ತೀವಿ ಅಷ್ಟೇ. ಬೇಕಾದವ್ರು ಕರೀಲಿ, ಬೇಡದೇ ಇದ್ದವ್ರು ಬಿಟ್ಬಿಡ್ಲಿ ಅಷ್ಟೇ. ಅವ್ರು ಕರೀಲಿಲ್ಲ, ಇವ್ರು ಕರೀಲಿಲ್ಲ, ಅದೆಲ್ಲ ಇಲ್ಲ. ಇನ್ನು ನಮ್ಮ ಟೈಮ್ ಎಷ್ಟಾಗುತ್ತೆ, ಸೀರೆ ಹುಡುಕಿಗೆ ಉಟ್ಕೊಂಡು ಅದಕ್ಕೊಂದು ಕ್ಯಾಬ್ ಬುಕ್ ಮಾಡ್ಕೊಂಡು ಅದಕ್ಕೆ ದುಡ್ಡು ವೇಸ್ಟ್ ಮಾಡಿ ಯಾಕೆ ಬೇಕು? ಕರೆದವ್ರು ಕರೀಲಿ, ಕರೀದೇ ಇದ್ದವ್ರು ಇರಲಿ, ನಮ್ಮ ಪಾಡಿಗೆ ನಾವು ಅವರಾಗೆ ನಮ್ಮನ್ನು ಮಾತಾಡಿಸಿದಾಗ ನಾವು ಮಾತಾಡಬೇಕು, ನಾವಾಗಿ ಇನ್ನೊಬ್ಬರನ್ನ ಮಾತಾಡ್ಸಕ್ಕೆ ಹೋಗ್ಬಾರ್ದು. ಬಟ್ ಈ 1 ಲಕ್ಷ ನೀವು ಉಳಿತಾಯ ಮಾಡಿದ್ರೆ ಅಂದ್ರಲ್ವಾ, ಎಲ್ಲ ಈ ಬಿಸ್ನೆಸ್ ಇಂದಾನೆ ಮಾಡಿರೋದು ನೀವು? ಹೌದು. ಎಷ್ಟು ವರ್ಷ ಆಯ್ತಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿ? 3 ವರ್ಷ ಆಯ್ತು. 3 ವರ್ಷದಲ್ಲಿ ನೀವು ಅಷ್ಟು ಸೇವಿಂಗ್ಸ್ ನ ಮಾಡಿ ಮಗಳಿಗೆ ಈಗ ನನಗೆ ಬೇಕಾಗಿದ್ದೆಲ್ಲ ತಗೊಳ್ತೀನಿ ನಾನು. ಹಣ್ಣು ಬೇಕಾ, ಹಾಲು ಬೇಕಾ, ಮೊಸರು ಬೇಕಾ, ತುಪ್ಪ ಬೇಕಾ? ತುಪ್ಪ ತಿನ್ನೋದು ಜಾಸ್ತಿ ನಾನು. ತುಪ್ಪ KG ಗಟ್ಟಲೆ ತಿಂದಾಕ್ಬಿಡ್ತೀನಿ. ಹಾಲು ಮೊಸರು ದಂಡಿ ಆಗ್ಬೇಕು, ಮೊಸರಿಗೆ ಸಕ್ಕರೆ ಹಾಕೊಂಡು ತಿನ್ನೋದು ಎಲ್ಲ ಅಭ್ಯಾಸ ಇದೆ. ಶುಗರ್ ಇಲ್ಲ, ಫೈನ್. ಈಗಿನ ಕಾಲದಲ್ಲಿ 25-30 ವರ್ಷಕ್ಕೆ ಶುಗರು ಸಕ್ಕರೆ ಬೇಡ, ಡಯಟ್ ಫುಡ್ ಅಂತ ಇರ್ತಾರೆ. ಅಮ್ಮ ಒಳಗಡೆನೆ ಅವರು ಒಂಥರ ಇದು ಬೆಂಕಿಲಿ ಎಲ್ಲ ಬೆಂದಾಗ ಏನಾಗುತ್ತೆ, ಸ್ವಲ್ಪ ತೀರ ಇದಾದಾಗ ಎಲ್ಲ ಸುಟ್ಟು ಸೀದೋಗುತ್ತೆ. ಹಾಗೆ ಹೃದಯನ ಮಾಡ್ಕೊಳ್ತಾರೆ. ನಿಮ್ಗಿದೆ, ನನಗಿಲ್ಲ, ಅವೆಲ್ಲ ಬೇಡ. ನಿಮ್ಗಿದೆಯಾ? ನಾನು ರೆಡಿ ಆದರೆ ಕನ್ನಡಿ ಮುಂದೆ ಹೋಗ್ಬೇಕು ನೋಡ್ಕೊಳ್ಳೋಕ್ಕೆ, ನಿಮ್ಮನ್ನು ನೋಡೋಕೆ ನಾನೇ ಸಾಕು. ಕನ್ನಡಿ ಪರ್ಫೆಕ್ಟ್ ಇವತ್ತಿನ ಜೀವನದಲ್ಲಿ, ಗೊತ್ತಾ? ನಿಮ್ಮನ್ನು ನೋಡಿ ಸಂತೋಷ ಇವತ್ತು ಯಾರು ಏನಾರು ಅಂದ್ಕೊಳ್ಳಿ, ಎಷ್ಟಫ್ಟಿಯರ್ ಮನೆ ಕಟ್ಟು ನೋಡಿ ತುಂಬ ಖುಷಿ ಪಡ್ತೀನಿ. ಅಯ್ಯೋ ನನಗಿಲ್ವಲ್ಲ ಈ ಥರ ಮನೆ, ಈ ಬರೋದೇ ಇಲ್ಲ ನನ್ನ ತಲೆಗೆ. ಅದೇನು ಅಂತ ಗೊತ್ತಿಲ್ಲ, ಬರೋದೇ ಇಲ್ಲ ನನ್ನ ತಲೆಗೆ. ಅಯ್ಯೋ ಅಯ್ಯೋ ಅನ್ನೋದಿರಬಾರ್ದು. ಬಟ್ ಈಗಿನ ಲೈಫ್ ಸ್ಟೈಲ್ ಹಂಗೆ ಅಲ್ವಾ ಅಮ್ಮ? ಅವ್ರೊಂದು ಮನೆ ಕಟ್ಟಿದ್ರು ಅಂತಂದ್ರೆ ನಾನು ಕಟ್ಟಬೇಕಲ್ವಾ? ಅವ್ರು ಇಷ್ಟು ದೊಡ್ಡ ಮನೆ ಕಟ್ಕೊಂಡಿದ್ದಾರೆ, ಒಂದು ಫ್ರಿಡ್ಜ್ ತಗೊಂಡ್ರು, ಚಿನ್ನ ತಗೊಂಡ್ರು, ನಮಗೆ ಯಾಕಿಲ್ಲ ಅಂತ ನಾವು ಪ್ರಶ್ನೆ ಬಿದ್ದೋಗೋದು ಯಾರು? ಬಟ್ ನಾವು ಮಾಡೋಕ್ ಸ್ಟೆಪ್ ಬಿಡಲ್ಲ. ಬಿದ್ದೋಗೋರು ಯಾರು? ನಾವೇ. EMI ಕಟ್ಟಕ್ಕಾಗುತ್ತಾ? ಮಕ್ಕಳು ನೋಡ್ಕೊಳಕ್ಕಾಗುತ್ತಾ? ನೆಮ್ಮದಿ ಇರುತ್ತಾ? ಮಲ್ಲಿಗೆ ನಿದ್ದೆ ಮಾಡ್ತೀರಾ ನೆಮ್ಮದಿಯಾಗಿ ನೀವು? ನಾಳೆದೇ ಯೋಚನೆ ಇರುತ್ತಲ್ಲ, EMI ಕಟ್ಟಬೇಕು, ಬೆಳಗ್ಗೆಗೆ ಏನು ಮಾಡಬೇಕು, ಅದಕ್ಕೆ ಮಾಡಬೇಕು, ಇದಕ್ಕೆ ಮಾಡಬೇಕು. ಯಾಕೆ ಬೇಕದು? ಇದ್ದಿದ್ರಲ್ಲಿ ತೃಪ್ತಿ ಪಡಿ. 2 ಟೈಮ್ ಅನ್ನ ಸಾಂಬಾರು ಸಿಕ್ಕತ್ತಾ? 1 ಟೈಮ್ ತಿಂಡಿ ಕಾಫಿ ಸಿಕ್ಕತ್ತಾ? ಕಾಫಿನೂ ಸಿಕ್ಕಲ್ವಾ? ಬೇಡ. ಬೇರೆಯವ್ರಿಗೆ ನಾವು ಹೇಳೋದು ಇಷ್ಟ ಆಗಲ್ಲ. ಈ ಅಮ್ಮ ಏನು ಹೇಳ್ಬಿಡ್ತಾಳೆ ದೊಡ್ಡದಾಗಿ, ಇವಳು ಆಗಿನ ಕಾಲದವಳು ಅಂತಾರೆ ಅಲ್ವಾ? ಇರೋದ್ರಲ್ಲಿ ತೃಪ್ತಿ ಪಡಿ. ಅವತ್ತು ₹1 ಒಂದು ಸೇರು ಹಾಲು ನಾನು ಜೀವನ ಮಾಡಿದಾಗ, ₹1 ಒಂದು ಸೇರು ಹಾಲು, ₹1 ಕೊಯಮತ್ತೂರು ಸಣ್ಣ ಅಕ್ಕಿ. ಹೆಜ್ಜೆ ಎತ್ತಿ ಮುಂದಿಡಬೇಕು. ಇವಾಗ ಚೈತ್ರ ಮೇಡಮ್ ಏನಂತಾರೋ, ಅವ್ರ ಹತ್ರ ಹೋದ್ರೆ ಏನಂತಾರೋ ಅವೆಲ್ಲ ಬೇಡ. ಫಸ್ಟ್ ಬರೋಣ, ಆಮೇಲೆ ನೀವೇನಾದ್ರೂ ಅಂದಾಗ ನೋಡ್ಕೊಳ್ಳೋಣ. ಪಾಠ ಆಗುತ್ತದು, ಲೆಸನ್ ನಮಗೆ ಲೆಸನ್ ಅದು. ಅವ್ರು ಮಾತಾಡಿದ್ರು ಒಂದು ತಲೆಯಲ್ಲಿ ಇಟ್ಕೊಳ್ಳೋದು, ಇವ್ರು ಮಾತಾಡಿದ್ರು ತಲೆಯಲ್ಲಿ ಇಟ್ಕೊಳ್ಳೋದಲ್ಲ. ಈ ಏನೇ 2 ಕಿವಿ ಕೊಟ್ಟಿಲ್ವ ನಮಗೆ? ಈ ಕಡೆ ಕೇಳಿ ಆ ಕಡೆ ಬಿಡಿ. ನಮ್ಮನ್ನು ಗಮನಿಸ್ಲಿಲ್ಲ ಅನ್ನಬಾರ್ದು. ಮಗನೇ ಆಗಲಿ, ಸೊಸೆನೇ ಆಗಲಿ, ಅಳಿಯನೇ ಆಗಲಿ, ಮಗಳೇ ಆಗಲಿ, ನಮ್ಮನ್ನು ನೋಡ್ತಾರೆ ಅನ್ನೋದು ತಪ್ಪು. ತಪ್ಪು ಅಂದರೆ ಶುದ್ಧ ತಪ್ಪದು. ಬಟ್ ಅವರು ಸಪೋರ್ಟ್ ಹೆಂಗಿದೆ ನಿಮ್ಮ ಬಿಸ್ನೆಸ್ಗೆ? ಸಪೋರ್ಟು ಮಗನಿಗೆ ನಾ ಮಾಡೋದು ಇಷ್ಟ ಇಲ್ಲ, ಅವ್ನಿಗೇನೋ ಎಲ್ಲರೂ ಅಂತಾರಂತೆ ಫ್ರೆಂಡ್ಸು. ನಾ ಹೇಳಿದೆ, ನಿನ್ನ ಫ್ರೆಂಡ್ಸ್ ಕೊಡ್ತಾರ ನಂಗೆ ದುಡ್ಡು ಅಂದೆ. ನಿನ್ನ ಫ್ರೆಂಡ್ಸ್ ಕೊಡ್ತಾರ ದುಡ್ಡು? ಕೊಡಲ್ಲ. ಯಾರು ಕೊಡ್ತಾರೆ? ಕೊಡಲ್ಲ. ಮಗಳಿಗೆ ಅಲ್ಲ, ಅವರು ಅಮ್ಮ ಓಡಾಡ್ಕೊಂಡಿದ್ರೆ ಚೆನ್ನಾಗಿರ್ತಾಳೆ ಅಂತ ಖುಷಿ ಇರ್ತಾಳೆ. ಫ್ರೆಂಡ್ಸ್ ಆದ್ರೂ ಭಯ ಇರುತ್ತಲ್ವಾ? ಅಯ್ಯೋ ಫೋನ್ ಮೇಲೆ ಫೋನ್ ಮಾಡ್ತಿರ್ತಾರೆ, ಅಮ್ಮ ಎಲ್ಲಿದ್ದಾಳೋ. ಇಲ್ಲಿಂದ ಗುಲ್ಬರ್ಗಾಗೆ ಹೋಗುತ್ತೆ ಫೋನು. ಅಮ್ಮ ಬಂದಿಲ್ಲ ಕಣೆ, ಬೆಳಗ್ಗೆ ಹೋದವರು. ಮೊನ್ನೆ ಭಾನುವಾರ ಇಡೀ ದಿನ ಏನಾಗಿದೆ ಅಂದರೆ ಟೂರ್ ಓವರ್ ತಗೊಳ್ತಾರೆ. ಈಗ ಇನ್ನೂ ವೆರೈಟೀಸ್ ಸಿಕ್ಕಾಬಟ್ಟೆ ಇದೆ. ಇಲ್ಲಿ ತಂದಿದ್ದೀನಿ ಎಲ್ಲ 10 ಪೀಸ್ ಹಾಕೊಂಡು, ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಎಲ್ಲ ಫಿದಾಗ್ಬಿಟ್ಟಿದ್ದಾರೆ. ಅದತ್ತು ಕೊಡಿ, ಇದತ್ತು ಕೊಡಿ ಅಂತ ಒಂದೊಂದು ಬಾಕ್ಸೇ ತೊಗೊಂಡು ಹೋಗ್ಬಿಡ್ತಾರೆ. ₹5 ಒಂದು ನಿಪ್ಪಟ್ಟು, ಕೋಡ್ಬಳೆ, ಚಕ್ಲಿ ಎಲ್ಲ ತಗೋ, ಮೈಸೂರು ಪಾಕು, ಇದು ಬರ್ಪಿ. ನಾವು ತಪ್ಪು ತಿಳ್ಕೊಬೇಡಿ, ಸುತ್ತ ಎಲ್ಲ ಸುಮ್ಮನೆ ನೆಪ ಮಾಡಿಕೊಂಡು ಭಿಕ್ಷಾ ಬೇಡ್ತಾರೆ. ಯಾಕೆ ಬೇಡಬೇಕು? ಮನೆ ಒಬ್ಬ ಪವಿತ್ರ ಪೇರೆಡ್ ಬೈದಿದ್ದೀನಿ, ₹10 ಕೊಟ್ಬಿಟ್ಟೆ ನಾನು. ಸ್ಮೆಲ್ ಬರ್ತಾ ಇದೆ ಕುಡ್ದಿದ್ದು. ನಾನು ಮೊದಲೇ ಗೊತ್ತಾಗಿದ್ರೆ ನಿಂಗೆ ₹10 ಕೊಡ್ತಾ ಇರಲಿಲ್ಲ, ನಡೀತಾ ಇರಂದೆ. ಯಾಕೆ? ನಾವು ದುಡಿಬೋದ್ರಮ್ಮ, ದುಡಿಬೋದು. ದೇವ್ರ ಕೈ ಕೊಟ್ಟಿದ್ದಾರೆ, ಕಾಲು ಕೊಟ್ಟಿದ್ದಾರೆ, ಚೆನ್ನಾಗಿ ದುಡಿ. ಈ ಕೈ ಕಾಲೆಲ್ಲ ಕರೆಕ್ಟಾಗಿದೆ ಅಲ್ಲ, ನೋಡಕ್ಕೆ ಕಣ್ಣು ಹಿಡಿದೆ, ಮಾತಾಡಕ್ಕೆ ಬಾಯಿ ಇದೆ.
ಅಯ್ಯೋ ಅನ್ನೋದು ಇರಬಾರ್ದು. ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಅಂದರೆ ಅದು ತಪ್ಪು. ಕೈಯಲ್ಲಿ ಆಗದೆ ಇದ್ದವ್ರು ಹೇಳೋದು ಅದು. ಸೋಮಾರಿತನ ಇರೋರು ಹೇಳೋದು. ಹೆಂಗಪ್ಪ ಎದ್ದೋಳೋದು, 5:30 ಎದ್ಬಿಡ್ತೀನಿ ನಾನು. ಓಕೆ, ನಿಮ್ಮ ದಿನಚರಿ ಹೆಂಗಿರುತ್ತಮ್ಮ? ಈಗ ಬಿಸ್ನೆಸ್ ಎಷ್ಟೊತ್ತಿಗೆ ಶುರು ಮಾಡ್ತೀರಾ, ಎಲ್ಲೆಲ್ಲಿ ಹೋಗ್ತೀರಾ, ದಿನಚರಿ ಹೆಂಗಿರುತ್ತೆ ಹೇಳಿ? ಅಲಾರಾಮ್ ಇಟ್ಕೊಂಡಿದ್ದೀನಿ, 5:30 ಹೊಡಿಯುತ್ತೆ. ಎದ್ದೊಳ್ತೀನಿ, ಸ್ವಿಚ್ ಹಾಕ್ತೀನಿ ಸ್ನಾನಕ್ಕೆ. ಬೆಳಗಿಂದೇನು ಕಾರ್ಯಕ್ರಮ ಇದೆ ಮುಗಿಸ್ಕೊಳ್ತೀನಿ. ನಾನು ಆ್ಯಕ್ಚುಲಿ ಮೋದಿಕೇರು ನೋನಿ ತೊಗೊಳ್ತೀನಿ. ನೋನಿ ತೊಗೊಳ್ತೀನಿ ನಾನು. ತೊಗೊಳ್ತೀನಿ, ಸುಮ್ಮನೆ ತೊಗೊಂಡು ನೀಟಾಗಿ ರೆಡಿ ಆಗಿಬಿಟ್ಟು ಇವಾಗೆಲ್ಲ ಕಡಿಮೆ ಮಾಡಿದ್ದೀನಿ. ಯಾಕಂದರೆ ಇವಾಗ ಅಷ್ಟೊಂದು ತೂಕ ಬರೋಕ್ಕಾಗಲ್ಲ. ಸ್ವಲ್ಪ ಎಷ್ಟು ಪ್ಯಾಕೆಟ್ ಬೇಕೋ, ಪೇಪರ್ ಅವಲಕ್ಕಿ ಬೇಕಾ, ಅವಲಕ್ಕಿ ಬೇಕಾ, ಯಾವ್ಯಾವ್ದು ಬೇಕು ಇವತ್ತು ಕೇಳಿದ್ರೆ ನಾಳೆ ತೊಗೊಂಡೋಗಿ ಕೊಟ್ರಾಯ್ತು ಅಲ್ವಾ? ಹಂಗೆ ಸ್ವಲ್ಪನೇ ತೊಗೊಂಡೋಗೋದು. ಬಸ್ಸಲ್ಲೇ ಹೋಗೋದು, ಇವಾಗ ಬಸ್ಸಲ್ಲೇ ಬರೋದು. ವಿವೇಕಾನಂದ ಪಾರ್ಕು. ಎಷ್ಟೊತ್ತಿಂದ ಎಷ್ಟೊತ್ತು ತನಕ ಸಿಗ್ತಾರೆ? ಯಾಕಂತಂದ್ರೆ ಲಾಸ್ಟ್ ಟೈಮು ಕಮೆಂಟ್ ಬಾಕ್ಸಲ್ಲಿ ತುಂಬ ಜನ ಕೇಳಿದ್ರು ಪಾರ್ಕು ಅಂತಂದ್ರಿ, ಬಟ್ ಅಜ್ಜಿ ಎಷ್ಟೊತ್ತಿಂದ ಎಷ್ಟೊತ್ತು ತನಕ ಇರ್ತಾರೆ? ಬೆಳಗ್ಗೆ 6 ಗಂಟೆಗೆ ಹೋದ್ರೆ 10 ಗಂಟೆವರೆಗೂ ಅಲ್ಲಿರ್ತೀನಿ ವಿವೇಕಾನಂದ ಪಾರ್ಕಲ್ಲಿ. ಅಲ್ಲಿಂದ ಒಂದು 9:30 10 ಗಂಟೆಗೆ ಬಿಟ್ಟರೆ ಇದು ನಂದಿನಿ ಲೇಔಟ್ 4th ಬ್ಲಾಕಲ್ಲಿ 12 ಗಂಟೆವರೆಗೂ ಇರ್ತೀನಿ. ಅಲ್ಲೇ ಒಂದು ಹೋಟ್ಲಿದೆ, ಅಲ್ಲೇ ತಿಂಡಿ ತಿನ್ಬಿಡೋದು, ಕಾಫಿ ಕುಡಿಯೋದು, ಆರಾಮಾಗಿ ಕೂತಿರೋದು. ಎಲ್ಲವ್ರು ಯಾರು ಸಿಗ್ತಾರೆ, ವ್ಯಾಪಾರ ಆಗಲಿ ಆಗದೆ ಇರಲಿ ಖುಷಿ. ಆಯ್ತಾ ಖುಷಿ, ಆಗ್ಲಿಲ್ವಾ ಖುಷಿ, ನಾಳೆ ಆಗುತ್ತೆ ಅನ್ನೋ. ಹೌದು, ಅಷ್ಟೇ. ಆಗಲಿಲ್ಲ ಅಂತ ಮನಸ್ಸಿಗೆ ಹಾಕ್ಕೊಳ್ಳೇಬಾರ್ದು. ಮಾಡಿ, ಯಾಕಾಗಲ್ಲ? ಆಗಲ್ಲ ಅನ್ನೋದು ಯಾಕೆ? ಮಧ್ಯಾಹ್ನ ಮೇಲೆ ಎಲ್ಲೋ ಹೋಗ್ತೀರಾ? ರೆಸ್ಟ್ ಮಾಡ್ತೀನಿ. 4 ಗಂಟೆ 5 ಗಂಟೆ ಮೇಲೆ ಹೋಗಬೇಕು ಅನ್ಸಿದ್ರೆ ಇನ್ನೊಂದೆರಡು ಅದು ಕರ್ನಾಟಕ ಬ್ಯಾಂಕು ಈ ಮನೆಗಳವರೆಲ್ಲ ನೋಡ್ಕೊಂಡಿದ್ದೀನಿ. ಒಂದು ಫೋನ್ ಹಾಕ್ತೀನಿ, ತಿಂಡಿ ಬೇಕಾಗಿತ್ತಾ ಅಂಥೇಳಿ. ಆಯ್ತಮ್ಮ ನಾವೇ ಬರ್ತೀವಿ ಅಂತ ಬಂದು ತೊಗೊಂಡೋಗೋರು ಇದ್ದಾರೆ. ನಾನೇ ತೊಗೊಂಡೋಗಿ ಕೊಡೋದು ಇದೆ, ನಾನೇ ತೊಗೊಂಡೋಗಿ ಕೊಡ್ತೀನಿ. ಓಕೆ, ಸೊ ನೀವೇ ಕೊಟ್ಬಿಡ್ತೀರಾ? ಕೊಡ್ತೀನಿ. ಈಗ ನೋಡಿ, 1,000 ರೂಪಾಯಿ 2,000 ರೂಪಾಯಿ ಬಿಲ್ ಆಗುತ್ತೆ. ಒಂದು ಇದಿರ್ಬೋದು, ಮದ್ದೂರು ವಡೆ ಇರ್ಬೋದು, ಇದಿರ್ಬೋದು, ನಿಪ್ಪಟ್ಟಿರ್ಬೋದು, ಚಕ್ಲಿ ಇರ್ಬೋದು, ಕೋಡ್ಬಳೆ ಇರ್ಬೋದು, ಖಾರ ಬೀಜ ಇರ್ಬೋದು, ಮೈಸೂರು ಪಾಕ್ ಇರ್ಬೋದು, ರವೆ ಲಡ್ಡು, ಕರ್ಜಿಕಾಯಿ, ಕಾಯಿ ಒಬ್ಬಟ್ಟು ಎಲ್ಲ ಒಂದಾದ್ಮೇಲೆ ಎಲ್ಲ ತೊಗೊಳ್ತಾರೆ. ನಾ ಹೇಳ್ತೀನಿ ಫಸ್ಟು ತಿಂದು ನೋಡಿ ಚೆನ್ನಾಗಿದೆಯಾ ತೊಗೊಳ್ಳಿ. ಈಗೆಲ್ಲ ಚಟ್ನಿ, ಆವಾಗ ನೀವು ಬಂದಾಗ ಚಟ್ನಿ ಪುಡಿ ಎಲ್ಲ ಇರಲಿಲ್ಲ. ಈಗೆಲ್ಲ ಚಟ್ನಿ ಪುಡಿ, ಬಿಸಿಬೇಳೆ ಬಾತ್ ಪೌಡ್ರು, ವಾಂಗಿಬಾತ್ ಪೌಡ್ರು, ಸಾಂಬಾರು ಪೌಡ್ರು, ಬರೀ ಪ್ಯೂರ್ ಅರಿಶಿನ ಪುಡಿ, ಧನಿಯಾ ಪುಡಿ, ಬಾದಾಮ್ ಪೌಡ್ರು, ಗರಂ ಮಸಾಲ ಎಲ್ಲನೂ. ಈಗ ನೆಕ್ಸ್ಟು ಸ್ವಲ್ಪ ಬೇಳೆಕಾಳುಗಳು ಗುಲ್ಬರ್ಗದಿಂದ ಹಾಕ್ಸೋಣ ಅಂತ ಇದ್ದೀನಿ. ಪ್ಯಾಕೆಟ್ ಅರ್ಧ kg ಮಾಡಿ. ಗುಲ್ಬರ್ಗದು ಹೈಬ್ರಿಡ್. ಈಗ ಟೋಟಲ್ ಎಷ್ಟು ಐಟಮ್ಸ್ ಇದೆ ನಿಮ್ಮ ಹತ್ರ ಅಂದಾಜು? ಒಂದು ಸುಮಾರು ಒಂದು 80 ಹತ್ರ ಬಂದ್ಬಿಡುತ್ತೆ. ಓಕೆ, ಬಟ್ ನಾನು ಕೇಳ್ಪಟ್ಟೆ ಅದಿತಿ ಪ್ರಭುದೇವ್ ಅವರು ನಿಮಗೆ ಫೋನ್ ಮಾಡಿದ್ರು ಅಂತ. ಅದಿತಿ ಪ್ರಭುದೇವ್ ಅವರು ನನ್ನ ಫ್ರೆಂಡಿಗೆ. ಓಕೆ, ಸೊ ಏನಕ್ಕೆ ಅಂತ? ಅವರಿಗೆ ಖುಷಿ ಆಯ್ತಂತೆ. ಈ ಏಜಲ್ಲಿ ಅಜ್ಜಿ ಮಾಡ್ತಾರೆ, ಅವ್ರ ನಂಬರ್ ಬೇಕಾಗಿತ್ತು ಅಂತೇಳಿ. ಶರಣ್ ಅಂತ ಹೇಳಿ ಅವರೊಬ್ಬರು ನಮ್ಮ ಮಗನ ಮನೆ ಮೇಲೆ ಫ್ರೆಂಡ್ ಅವರು. ನಿನ್ನೆ ಹೋಗಿದ್ದೆ ಅಲ್ಲಿ, ಇವತ್ತು ಹೋಗ್ತಾ ಇದ್ದೀನಿ ಶರಣ ಇಂಟರ್ವ್ಯೂಗೆ ಅಂತಲೇ ಹೇಳಿದೆ. ಅದಿತಿ ಪ್ರಭುದೇವ್ ಕೇಳಿದ್ರೆ ಅಂತೇಳಿ ನಂಬರು ಇದು ಮಾಡ್ತಾ ಇದ್ದಾರೆ. ನಂಬರ್ ಬೇಕು ಅವ್ರಿಗೆ. ಏನು ಬೇಕು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಜ್ಜಿದು ಫೋನ್ ನಂಬರ್ ಬೇಕು. ಈಗ ಯಾರೋ ಒಬ್ಬರು ಅಜ್ಜಿ, ನಾವು ತಿನ್ನಕ್ಕೆ ತೊಗೊಳ್ದಿದ್ರು, ಅಜ್ಜಿ ಈ ಏಜಲ್ಲಿ ವ್ಯಾಪಾರ ಮಾಡ್ತೇವೆ, ಮುಂದಾಗೆ 200 ರೂಪೀಸ್ ಕೊಟ್ಬಿಟ್ಟು ಹೋಗಿದ್ರು ಅವ್ರ ಕೈಯಲ್ಲಿ. ನಾ ಎಲ್ಲ ಹಾಕ್ಬಿಟ್ಟು ನಿನ್ನೆ ತೊಗೊಂಡೋಗಿ ಕೊಟ್ಟೆ. ಯಾಕೆ ನಾನೇ ಹೋಗಿ ಅವ್ರ ಮನೆಗೆ ಕೊಡಬೇಕು? ಅವೆಲ್ಲ ಇಲ್ಲ ನನ್ನ ಹತ್ರ. ಕೊಡಬೇಕು, ಕೈಯಲ್ಲಿ ಆಗುತ್ತಾ? ಕೊಡಬೇಕು. ಮನಸ್ಸಿಗೆ ಕಸಿ ಬಿಸಿ ಮಾಡ್ಕೊಳ್ಳೇಬಾರ್ದು. ಈಗ ನೀವು ಕರೆದ್ರಿ, ಅಲ್ಲಿಂದ ಏನ್ಕೋಬೇಕು ಇಂಟ್ರ್ಯೂಗೆ? ಅವೆಲ್ಲ ಇಲ್ಲ. ಕರೆದ್ರಾ ಬರಬೇಕು, ಹೋಗ್ಬೇಕಷ್ಟೇ. ಖುಷಿ ಇರಬೇಕು ಮನುಷ್ಯನಿಗೆ. ಇದು ಒಂದೇ ಪಾಯಿಂಟ್, ಅಯ್ಯೋ ಅನ್ನೋದಿರಬಾರ್ದು. ಸೊ ಅಜ್ಜಿ ಹತ್ರ ಇನ್ನಷ್ಟು ಮಾತಾಡೋಕ್ಕಿದೆ. ಸೊ ಒಂದಷ್ಟು ಪ್ರಶ್ನೆಗಳನ್ನ ಕೇಳೋದಕ್ಕೂ ಬಾಕಿ ಇದೆ. ಸೊ ಈಗ ಹಣಕಾಸು ಅಂತ ಬಂದಾಗ, ಸೊ ನಾವಿವತ್ತು ಒಂದು 10 ರೂಪಾಯಿ ಅಂತಂದ್ರೆ 10 ರೂಪಾಯಿ ಅಲ್ವಾ ಬಿಡು ಅಂತ ಹೇಳ್ತೀವಿ. ಆದ್ರೆ ಆಗಿನ ಕಾಲದಲ್ಲಿ 10 ರೂಪಾಯಿ ಒಂದು 1000-2000ಕ್ಕೆ ಸಮಾನನಮ್ಮ ಅಲ್ವಾ? ಸೊ ಅವರ ಒಂದು ಹಣಕಾಸಿನ ನಿರ್ವಹಣೆ ಹೇಗಿತ್ತು, ಸೊ ಈಗಿನ ನಮ್ಮ ಒಂದು ಏಜ್ ಗ್ರೂಪ್ ಏನಿದೆಯೋ ಹಣಕಾಸಿನ ನಿರ್ವಹಣೆಯನ್ನ ಹೆಂಗ್ ಮಾಡಬೇಕು, ಇವೆಲ್ಲದರ ಬಗ್ಗೆ ಒಂದು ಜೀವನದ ಪಾಠವನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.